ಯಾವುದು ಶಾಶ್ವತವಲ್ಲ. ಸ್ವಲ್ಪ ಯೋಚಿಸಿ ನೋಡಿ. ಅರ್ಜುನ ಎಷ್ಟು ಸಾಹಸಿ ಆಗಿದ್ದರೋ ಅಷ್ಟೇ ಭಾವುಕವಾದ ಮನುಷ್ಯ. ಹೊರಗೆ ವ್ಯವಹಾರಿಯಾಗಿದ್ದರೂ ಒಳಗೆ ಮಾತ್ರ ಹೆಂಗರುಳು ಕರಗಿ ಹೋಗುವ ಮನುಷ್ಯ. ಈ ಸ್ವಯಂವರ, ಅರಗಿನ ಮನೆ, ನೆಲಕ್ಕಾಗಿ ಬಡಿದಾಟ, ದುರ್ಯೋಧನ, ಶಕುನಿಯಂತಹ ಕುತಂತ್ರಿಗಳ ಲೋಲೋಪತೆಯಿಂದ ಹೈರಾಣಾಗಿದ್ದ ಯೋಧ ಅರ್ಜುನ. ಹಾಗಾಗಿಯೇ ಎದುರು ಶತ್ರು ಸೇನೆ ನಿಂತಿದ್ದರೂ ಒಡ ಹುಟ್ಟಿದವರ ಮೇಲೆ ಹೇಗೆ ಶಸ್ತ್ರಾಸ್ತ್ರ ಚಲಾಯಿಸಲಿ ಅಂತ ನಿಂತು ಬಿಡುತ್ತಾನೆ ಅರ್ಜುನ. ಮಮ್ಮಲ ಮರುಗುತ್ತಾನೆ ಕೂಡ. ಕಣ್ಣ ಎದುರೇ ತನ್ನ ದಯಾದಿಗಳ ದಾರುಣ ಸಾವು, ಕೊಲೆಯನ್ನು ಇವ ಎಂದಿಗೂ ಸಹಿಸಲಾರ. ಆದರೆ ಈ ಮನಸ್ಥಿತಿಯವನಿಗಾಗೆ ಕೇಶವ ಗೀತೆಯನ್ನು ಬೋಧಿಸಿದ್ದು. ಕರ್ತವ್ಯದ ವಾಸ್ತವ ಸತ್ಯವನ್ನು ಉಪದೇಶಿಸಿದ್ದು ಇದಕ್ಕಾಗಿಯೇ. ಅರ್ಜುನನ ಈ ಭಾವುಕತನ ಮತ್ತು ದ್ವಂದ್ವದ ಮನಸ್ಸಿಗೆ ತಕ್ಕ ಸಾಂತ್ವನವನ್ನು ಹೇಳುತ್ತಿದ್ದ ಏಕೈಕ ಗೆಳೆಯ ಕೃಷ್ಣ. ಸದಾ ಯಾವುದೋ ಒಂದು ಚಿಂತೆಯಲ್ಲಿ ಅನ್ಯ ಮನಸ್ಕನಾಗಿ ಉಳಿವ ಈ ಜೀವವನ್ನು ನಿರಂತರ ಕಾಪಾಡುವ ಪಣ ತೊಟ್ಟಂತಿದ್ದ ಕೇಶವ. ಒಮ್ಮೆ ಆಕಾಶವೇ ಕಳಚಿ ಬಿದ್ದ ಹಾಗೆ ಕೂತ ಅರ್ಜುನನ ಬಳಿ ಕೃಷ್ಣ ಬಂದು ನಿಂತಾಗ ಅರ್ಜುನ ಕೇಳಿದ್ದು ಇದು: ಮಾಧವ, ಈ ಗೋಡೆಯ ಮೇಲೆ ಏನಾದರೂ ಒಂದು ವಾಕ್ಯವನ್ನು ಬರೆಯಿರಿ. ಕಷ್ಟದಲ್ಲಿ ಇದ್ದಾಗ ಓದಿದರು ಮತ್ತು ಸುಖ ಇದ್ದಾಗ ಓದಿದರೂ ಒಂದೇ ಬಗೆಯ ಸಮಾಧಾನ ಕೊಡಬೇಕು ಎಂದು ಅವನಲ್ಲಿ ಕೇಳಿಕೊಂಡನು. ಅಂತಹವಾದ ಒಂದು ವಾಕ್ಯವನ್ನು ಬರೆ ಎಂದ. ಮಾಧವ ಅದಕ್ಕೆ ಕೂಡಲೇ ನಗು ನಗುತ್ತಾ ಗೋಡೆಯ ಮೇಲೆ ಬರೆದುದು ಈ ವಾಕ್ಯ: ಈ ಸಮಯ ಕೂಡ ಮುಗಿದು ಹೋಗುತ್ತದೆ ಎಂದು. ಎಂತಹ ಅಗಾಧ ವ್ಯಾಪ್ತಿಯ ಸಂದೇಶ ನೋಡಿ ಇದು. ನಿಜ ಅಲ್ವಾ? ಬದುಕಿನ ಯಾವುದೂ ಶಾಶ್ವತವಲ್ಲ. ಭಾವ, ಸಂಪತ್ತು, ಬಾಂಧವ್ಯ, ಸುಖ, ದುಃಖ, ನಗು ಎಲ್ಲವೂ ಸಹ ಇದ್ದಾಗ ಇದ್ದುದು ಶಾಶ್ವತವಲ್ಲ ಎಂಬ ಎಚ್ಚರ ಮತ್ತು ಬಡತನ, ಅನಾರೋಗ್ಯ, ಕಷ್ಟ ಕಾರ್ಪಣ್ಯಗಳು ಏನೇ ಇದ್ದರೂ ಅದು ಶಾಶ್ವತವಲ್ಲ ಎಂಬ ನಂಬಿಕೆಯನ್ನು ಈ 13 ಅಕ್ಷರಗಳು ಕಟ್ಟಿಕೊಡುತ್ತವೆ. ಇರದೆಂಬ ಕೊರಗು ಮತ್ತು ಇದೆ ಎಂಬ ಗರ್ವ ಎರಡನ್ನು ಗುಡಿಸಿ ಹಾಕುವ ವಾಕ್ಯವಿದು. ಇಂಗ್ಲಿಷಿನಲ್ಲಿ ದಿಸ್ ಟೂ ಶಲ್ ಪಾಸ್ ಎನ್ನಲಾಗುತ್ತದೆ. ಸಮಚಿತ್ತ ಎಂದು ಇದನ್ನೇ ಹೇಳಲಾಗಿದೆ ಅಲ್ಲವೇ? ಸುಧಾಮನ ಬಡತನ ಕ್ಷಣ ಮಾತ್ರದಲ್ಲಿ ಕರಗಿ ಹೋಯಿತು. ದುರ್ಯೋಧನನ ಅಧಿಕಾರ ಲಾಲಾಸೆ ಹುಂಬತನವನ್ನು
ಕಾಲ ಹೊಸಕಿ ಹಾಕಿತು. ಯಾವುದು ಕೂಡ ಶಾಶ್ವತವಲ್ಲ ಎಂಬ ಸಮಚಿತ್ತವಾದ ಭಾವವು ಬಾಳನ್ನು ಒಂದಿಷ್ಟು ಸಹನೀಯಗೊಳಿಸಬಲ್ಲದು. ಅರ್ಜುನನಿಗಾಗಿ ಮಾಧವನು ಗೋಡೆಯ ಮೇಲೆ ಬರೆದ ಬರಹವನ್ನು ನಾವು ಆಗಾಗ ಓದಿದಾಗ ಬದುಕಿನ ಕ್ರಮವನ್ನೇ ಬದಲಾಯಿಸಬಲ್ಲದು. ನಿಜ ಅಲ್ವಾ ಈ ಮಾತು? ಧನ್ಯವಾದಗಳು.